ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಸ್ಕ್ ಮೆಲನಲ್ಲಿ ಐಸ್ ಕ್ರೀಮ್ ಮಾಡೋಣ ಬನ್ನಿ. ಫಸ್ಟು ಮಸ್ಕ್ ಮೆಲನ್ ತೊಗೊಂಡು ಮೇಲ್ಗಡೆ ಪೋರ್ಷನ್ ಕಟ್ ಮಾಡ್ಕೊಳ್ಳೋಣ. ಪಲ್ಪು ಹಾಗೂ ಸೀಡ್ಸ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಫಸ್ಟು ನಿಧಾನಕ್ಕೆ ತಕ್ಕೋಬೇಕು ನೋಡಿ, ಈ ಥರ ತಕ್ಕೊಳ್ಳಿ. ಅದಾದಮೇಲೆ ನಾನು ಐಸ್ ಕ್ರೀಮಿಗೆ ತೊಗೊಂಡಿರೋದು ಹಣ್ಣು, ಹಾಲು, ಆಮೇಲೆ ಡ್ರೈ ಫ್ರೂಟ್ಸು, ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕು ಹಾಗೂ ಸಕ್ಕರೆ ನೋಡಿ. ಫಸ್ಟು ಪಲ್ಪಿಂದ ಜ್ಯೂಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ 2 ಕಪ್ ಹಾಲು, ಆಮೇಲೆ ಅರ್ಧ ಕಪ್ ಸಕ್ಕರೆ, ಹಾಗೆ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್. ಯಾರಿಗಾದರೂ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ಮಾಡಬೇಕು ಅಂತ ಇಷ್ಟ ಇದ್ದರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ, ನಾನು ಅದರಲ್ಲಿ ವೀಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದಿಸ್ಕೊಳ್ಳಿ ಇದನ್ನು. ಈಗ ಅದನ್ನೊಂದು 10 ನಿಮಿಷ ತಣ್ಣಗೆ ಹಾಕ್ಬಿಡಿ. ಅದಕ್ಕೆ ಜ್ಯೂಸು, ಡ್ರೈ ಫ್ರೂಟ್ಸು, ಚಿಕ್ಕದಾಗಿ ಕಟ್ ಮಾಡಿರೋದು ಮಸ್ಕ್ ಮೆಲನ್ ಹಾಕಿ ಚೆನ್ನಾಗಿ ಕಲಸೋಣ. ನಾವು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ, ಆ ಪಲ್ಪ್ ಮಾತ್ರ ತೆಗೆದು ಆ ಹಣ್ಣು ಹಾಗೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಈ ಮಿಕ್ಸಿಂಗ್ನ ಫಿಲ್ ಮಾಡ್ಕೊಳ್ಳೋಣ ನೋಡಿ. ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಓವರ್ ನೈಟ್ ಫ್ರೀಸ್ ಮಾಡಿ. ಓವರ್ ನೈಟು ಅಥವಾ 10 to 12 hours ಫ್ರೀಸ್ ಆಗಬೇಕಿದು. ಈಗ ಆಗಿದೆ, ತಕ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.